ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಹಿನ್ನೆಲೆಯಲ್ಲಿ ಅವರ ಒಂದು ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕವಾಗಿ ಚಾಲನೆಯನ್ನ ನೀಡಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಬೆಂಗಳೂರು ನಿರ್ಮಾತೃ ಸರ್ವಜನಾಂಗದ ನಾಯಕ, ಬೆಂದಕಾಳೂರು ಕಟ್ಟಿದ ದೂರದೃಷ್ಟಿಯ ನಾಯಕ, ಕೆರೆಗಳನ್ನು ನಿರ್ಮಿಸಿದ ಮಣ್ಣಿನ ಮಗ, ಕೋಟೆ ಕೊತ್ತಲಗಳನ್ನು ಕಟ್ಟಿ ಕಲಿವೀರ ಕೆಂಪೇಗೌಡರ 517ನೇ ಜಯಂತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರತಕ್ಕಂಥ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಬೃಹತ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಡಿಕೆ ಶಿವಕುಮಾರ್ 517ನೇ ಕೆಂಪೇಗೌಡರ ಜಯಂತಿಗೆ ಚಾಲನೆಯನ್ನ ನೀಡಿದ್ದಾರೆ. ಪ್ರತಿಮೆಯ ಪಾದಗಳಿಗೆ ಸಾಂಕೇತಿಕವಾಗಿ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆಯನ್ನ ಮಾಡಿರುವಂತಹದ್ದು. ಆದಿಚುಂಚನಗಿರಿಯ ಸ್ವಾಮೀಜಿಗಳಾದ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ಶಿರಾ ತಾಲೂಕಿನ ಸ್ಫಟಿಕಪುರಿ ನಂಜಾವಧೂತ ಸ್ವಾಮೀಜಿಯವರು ಕೂಡ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ನಿಶ್ಚಲಾನಂದ ಸ್ವಾಮೀಜಿ ಈ ವೇಳೆ ಜೊತೆಯಾಗಿ ಸಾಥ್ ನೀಡಿದ್ದಾರೆ. ನಂತರ ಪ್ರತಿಮೆಯ ಪಕ್ಕದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ಥೀಮ್ ಪಾರ್ಕ್ ಅನ್ನ ವೀಕ್ಷಣೆಯನ್ನ ಮಾಡಿರುವಂತಹದ್ದು. ನಾಡಿನ ಸಮಸ್ತ ಜನರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೂಡ ಹೇಳಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸುವ ಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ. ಕೆಂಪೇಗೌಡರ ಚಿಂತನೆ, ಆಚಾರ, ವಿಚಾರ ಎಲ್ಲವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 17ನೇ ವರ್ಷದ ಶುಭವನ್ನ ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರದ ಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನ ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ ಈ ಹಸಿರು ಸಸಿಯನ್ನ ನೆಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೀಗಾಗಲೇ ಮಾಗಡಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಕೂಡ, ಆ ಕೋಟೆಯ ಸಮಗ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಗಡಿಲಿ ಅವರ ಏನು ಅಂತಿಮವಾದಂತ ಏನು ಒಂದು ಅವರ ಸ್ಥಳ ಇತ್ತು, ಐಕ್ಯ ಸ್ಥಳ, ಅಲ್ಲಿ ಏನು ನಾವು ಕೊನೆಯ ಉಸಿರು ಹೇಳಿದಾಗ ಅಲ್ಲಿ ಹೋಗಿ ಅವ್ರನ್ನ ಇಟ್ಟಿದ್ದೇವೆ. ಆ ಜಾಗದಲ್ಲಿ ಈಗಾಗಲೇ ಸುಮಾರು 10 ಎಕರೆ ಜಮೀನನ್ನ ಭೂಸ್ವಾಮಿ ಸ್ವಾಧೀನ ಪಡ್ಕೊಳ್ಳಿಕ್ಕೆ ಈಗಾಗಲೇ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಈಗಾಗಲೇ 5.5 ಎಕರೆಯನ್ನ ರೈತರಿಂದ ಈಗಾಗಲೇ ನಾವು ಖರೀದಿಯನ್ನು ನಾವು ಮಾಡಿದ್ದೇವೆ. ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಜೊತೆಗೆ ಹೋದ ವರ್ಷ ನಾನು ಸುಮಾರು ಇದಕ್ಕೊಂದು ಕೆಂಪೇಗೌಡ ಭವನ್ಗೆ ಸುಮಾರು 5 ಎಕರೆ ಹೆಚ್ಚು ಜಮೀನನ್ನ ಸುಮ್ಮನಳ್ಳಿಲಿ ತೀರ್ಮಾನ ಮಾಡಿ ಭೂಮಿ ಪೂಜೆಯನ್ನ ಮಾಡಿಸಿದ್ದೇವೆ. ಅಲ್ಲಿ ಕೆಂಪೇಗೌಡ ಭವನದ ಜೊತೆಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾನು AICTE ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ಬಹಳ ಚೆನ್ನಾಗಿ ಇಂದಿನ ಸರ್ಕಾರ ಎಲ್ಲ ಸೇರಿ ಮಾಡಿದೆ. ಬಹಳ ಸಂತೋಷ. ಇದು ವಿಸಿಬಿಲಿಟಿ ಹೋಗೋರು ಬರೋರಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು, ಕೃಷ್ಣ ಬೈರೇಗೌಡರು ಮತ್ತು ಶ್ರೀಗಳು ಮಾತಾಡಿ ಯಾವ ರೀತಿ ಇದಕ್ಕೆ ಚಿಂತನೆಯನ್ನ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಅವರಿಗೆ ನಮ್ಮ BIL ಅವರಿಗೆ ನಾನು ಈಗಾಗಲೇ ಐ ರಿಕ್ವೆಸ್ಟೆಡ್ ದಿ BIL ಅಥಾರಿಟೀಸ್ ಟು ಲುಕ್ ಇನ್ ಟು ಇಟ್ technically how can it be sorted out to see that everyone who comes here should see this Kempegowda statue, because this entire airport is being named after him. Then the UPA government had accorded permission for the same thing. So ಅದಕ್ಕೆ ಇವತ್ತು ಇದನ್ನ ಯಾವ ರೀತಿ ಕಾಣಲಿಕ್ಕೆ ತಾವು ರೂಪವನ್ನು ಮಾಡಬಹುದು ಅನ್ನೋದು ಕೂಡ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಈ ಒಂದು 104 ಅಡಿ ಉದ್ದದ ಏನು ಈ ಒಂದು ಕಂಚಿನ ಪ್ರತಿಮೆ ಇದೆ, 108 ಅಡಿ ಪ್ರತಿಮೆ ಇದೆ. ಇದಕ್ಕೆ ಇನ್ನ ಈಗಾಗಲೇ ನಮ್ಮ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಇಲ್ಲೊಂದು ಹಸಿರು ಒಳ್ಳೆ ಮಾಡಿ ಇದರ ಚರಿತ್ರೆಯನ್ನ ಮೂಡುವಂತ ಕೆಲಸ ಮಾಡಿದ್ದೇವೆ. ಸದ್ಯದಲ್ಲಿ ಇನ್ನ ಕಂಪ್ಲೀಟ್ ಆದ್ಮೇಲೆ ಬಂದು ನಾವು ಇಲ್ಲಿ ಅದನ್ನ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. 17ನೇ ವರ್ಷ
ನಾಡಪ್ರಭು ಕೆಂಪೇಗೌಡ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರತಕ್ಕಂಥವರಲ್ಲ. ಅವರು ಕೊಟ್ಟಿರತಕ್ಕಂಥ ಬೆಂಗಳೂರಿಗೆ ಕೊಡುಗೆ ಇಡೀ ವಿಶ್ವವೇ ಕೂಡ ನಿಬ್ಬೆರಗಾಗಿಸುವಂತೆ ಮಾಡ್ತಕ್ಕಂತಹದ್ದು. ನಾಡಪ್ರಭು ಕೆಂಪೇಗೌಡರವರ ಜಯಂತಿಯ ಆಚರಣೆಯ ಪ್ರಯುಕ್ತ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದಂತಹ ಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ನಾಡಪ್ರಭು ಕೆಂಪೇಗೌಡ ಅವರ ಕೊಡುಗೆಯ ಬಗ್ಗೆ ಮಾತನಾಡಿದ್ದಾರೆ. ಇಡೀ ವಿಶ್ವವೇ ಬೆಂಗಳೂರಿನತ್ತ ನೋಡ್ತಿರ್ತಕ್ಕಂಥದ್ದು ಶ್ಲಾಘನೀಯ. ವಿಶ್ವ ಮಾನವ ತತ್ವದಲ್ಲಿ ಬೆಂಗಳೂರನ್ನ ಬೆಳೆಸಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು. ರಾಜಧಾನಿಯನ್ನ ಗಾರ್ಡನ್ ಸಿಟಿ ಮಾಡೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಪಣವನ್ನು ತೊಟ್ಟಿರುವುದಾಗಿ ತಿಳಿಸಿದ್ದಾರೆ. 15,000 ಸಸಿಗಳನ್ನು ಬೆಂಗಳೂರಿನಲ್ಲಿ ನೆಡೋದಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂತಹದ್ದು. ಅರಣ್ಯ ಪ್ರದೇಶಗಳನ್ನು ಉದ್ಯಾನವನಗಳನ್ನಾಗಿ ಮಾಡೋದಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ಜನತೆಯು ಹಸಿರನ್ನು ಉಳಿಸುವಂತೆ ಡಿ ಕೆ ಶಿವಕುಮಾರ್ ಕರೆಯನ್ನ ನೀಡಿದ್ದಾರೆ. ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದರೆ ಕರ್ನಾಟಕ ನಾವು ಎಲ್ಲಿ ಹೋಗ್ಬೇಕಾಯಿತು ಅನ್ನೋ ಥರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ವಿಶ್ವ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡೋಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದರೆ ಕರ್ನಾಟಕ ನಾವು ಎಲ್ಲಿ ಹೋಗ್ಬೇಕಾಯಿತು ಅನ್ನೋ ಥರದ ಕನಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ವಿಶ್ವ